ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ ಸಾಧಾರಣವಾಗಿ ಸುಮಾರು ಜನ ಈ ಭುಜದ ನೋವನ್ನ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಭುಜ ಅಂತ ಹೇಳಿದ್ರೆ ಎತ್ತಕ್ಕೆ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ನನಗೆ ನೋಡಿ ಸರ್ ಇಷ್ಟೇ ಎತ್ತಕ್ಕಾಗಲ್ಲ, ಸ್ವಲ್ಪ ಎತ್ತು ನೋಡಿ ಹೆಂಗ್ ತೋರಿಸ್ರ ಅಂದ್ರೆ ಹಿಂಗ್ ಬಗ್ತಾರೆ. ಮುಂದ್ಗಡೆ ಅಷ್ಟಾಗಿ ಎತ್ತಕ್ಕಿಂತ ಪ್ರಾಬ್ಲಮ್ ಆಗದಿದ್ರು ಕೂಡ ಸೈಡ್ ಇಂದ ಎತ್ತಬೇಕಾದ್ರೆ ತುಂಬಾ ಕಷ್ಟವನ್ನು ಪಡ್ತಾ ಇರ್ತಾರೆ. ನಾವು ಇದಕ್ಕೆ ಫ್ರೋಸನ್ ಶೋಲ್ಡರ್ ಅಥವಾ ಅಧೆಸಿವ್ ಕ್ಯಾಪ್ಸುಲೈಟಿಸ್ ಅಂತ ಕರಿತೀವಿ. ವೀಕ್ಷಕರು, ಸಾಧಾರಣವಾಗಿ ಇಂಥವೆಲ್ಲ ಬಂದಾಗ ನಾವು ಫಸ್ಟ್ ಕೇಳೋದೇ ಒಂದು ಕ್ವಶನ್ ಅಂತ ಹೇಳಿದ್ರೆ, ನಿಮಗೆ ಶುಗರ್ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ. ಅವ್ರ ಇದ್ರಲ್ಲಿ ಒಂದು 70% ಜನ ಹೌದು ಸರ್ ಶುಗರ್ ಇದೆ, ಶುಗರ್ ಬಂದು ಒಂದು 3-4 ವರ್ಷ ಆಗಿದೆ, ಯಾವಾಗಿನ ಪ್ರಾಬ್ಲಮ್ ಇರಲಿಲ್ಲ, ಆದ್ರೆ ಇವಾಗಿಂದ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ಕೇವಲ ಈ ಶುಗರ್ ಇದ್ದವ್ರಿಗೆ ಮಾತ್ರ ಬರುತ್ತಾ ಅಥವಾ ಬಾಕಿಯವ್ರಿಗೆ ಬರುತ್ತಾ? ನೋಡಿ, ಕಾರಣಗಳು ಸುಮಾರು ಇರ್ಬೋದು, ಆದ್ರೆ ಡಯಾಬಿಟಿಸ್ ಇದ್ದವ್ರಲ್ಲಿ ಇದು ಸಾಧಾರಣವಾಗಿ ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಅವ್ರ ಜೀವಮಾನದಲ್ಲಿ ಒಂದಲ್ಲ ಒಂದ್ಸಲ ಈ ಪ್ರಾಬ್ಲಮ್ ಬಂದೇ ಬರೋದು ಅಂತ ಹೇಳಿದ್ರೆ ಈ ಫ್ರೋಸನ್ ಶೋಲ್ಡರ್ ಅಥವಾ ಈ ಭುಜದ ನೋವು. ಭುಜ ಎತ್ತಕ್ಕಾಗ್ತಾ ಇರಲ್ಲ, ತಲೆ ಬಾಚ್ಕೊಳಕ್ಕಾಗಲ್ಲ, ಪರ್ಸಿ ಕೈ ತೊಳೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ ಕೆಲವರು. ತಮ್ಮ ನಾರ್ಮಲ್ ದೈನಂದಿನ ಚಟುವಟಿಕೆಗಳನ್ನೇ ತುಂಬಾ ಒಂದು ವೀಕ್ ಮಾಡಾಕುವಂತ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಈ ಫ್ರೋಸನ್ ಶೋಲ್ಡರ್. ಸಾಧಾರಣವಾಗಿ ತುಂಬಾ ನೆಗ್ಲೆಕ್ಟ್ ಮಾಡೋದು, ಉದಾಸೀನ ಮಾಡೋದು ಕಾಮನ್ ಆಗಿ. ಬಂದಿದೆ, ಏನು ಹೋಗ್ಬೋದು, ಏನು ತಾಗಿಸ್ಕೊಂಡು ಇನ್ನು ಹೊಡ್ಕೊಂಡಿನಿ, 50 ನಾಳೆ ಕಡಿಮೆ ಆಗುತ್ತೆ ಅಂದ್ಕೊಂಡು ಹಂಗೆ ಬಿಟ್ಕೊಂಡು ಸುಮ್ಮನೆ ಬಿಸಿನೀರು ಹಾಕೊಳ್ಳೋದು, ಯಾವ್ದೋ ಎಣ್ಣೆ ಹಚ್ಕೊಳ್ಳೋದು ಅಥವಾ ಯಾವ್ದೋ ಒಂದು ಪೇನ್ ಕಿಲ್ಲರ್ ತಗೊಳ್ಳೋದು, ಈ ತರ ಒಂದು ಅಭ್ಯಾಸ ಮಾಡ್ಕೊಂಡು ಆ ಜಾಗ ಇನ್ನೂ ಅಂಟ್ಬಿಟ್ಟು ಫ್ರೋಸನ್ ಅಡೆಸಿವ್ ಅಂತ ಹೆಸರೇ ಹೇಳೋದಂಗೆ ಅಡೆಸಿವ್ ಕ್ಯಾಪ್ಸುಲೈಟಿಸ್. ನಮ್ ಶೋಲ್ಡರ್ ಅನ್ನೋದು ಒಂದು ಜಾಯಿಂಟ್, ಹೆಂಗೆ ಅಂತ ಹೇಳಿದ್ರೆ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಅಂತ ಹೇಳ್ಬಿಟ್ಟು ನಮ್ಮ ಶೋಲ್ಡರ್ ನಷ್ಟು ಕೊಡುವಷ್ಟು ನಾವು ಹೆಚ್ಚು ಮೂವ್ಮೆಂಟ್ ನಮ್ಮ ದೇಹದ ಯಾವ ಒಂದು ಜಾಯಿಂಟ್ಗೂ ಇಲ್ಲ. ಅದು ಯಾವ ತರ ಬೇಕಾದ್ರೆ ತಿರುಗುತ್ತೆ, ಹೆಂಗ್ ಬೇಕಾದ್ರೆ ತಿರುಗುತ್ತೆ. ಅದಕ್ಕೆ ಡಾರ್ಸಿಫ್ಲೆಕ್ಷನ್ ಇರ್ಬೋದು, ರೊಟೇಷನ್ ಇರ್ಬೋದು, ಪ್ರೊನೇಷನ್ ಇರ್ಬೋದು, ಸುಪೈನೇಷನ್ ಇರ್ಬೋದು, ಈ ತರ ಸುಮಾರು ಮೂವ್ಮೆಂಟ್ಸ್ ಇರುವಂತ ಒಂದು ಜಾಯಿಂಟ್ ಅಂತ ಹೇಳಿದ್ರೆ ಅದು ನಮ್ಮ ಶೋಲ್ಡರ್ ಜಾಯಿಂಟ್, ಭುಜದ ಜಾಯಿಂಟ್. ಯಾಕಂದ್ರೆ ಮನುಷ್ಯ ತನ್ನ ಕೈನಲ್ಲೇ ಹೆಚ್ಚು 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 ಕೆಲಸವನ್ನ ಮಾಡೋದು. ನಮ್ಮ ಕಾಲುಗಳು, ನಮ್ಮ ಮಂಡಿಗಳು ಬಿಟ್ರೆ ಅತಿ ಹೆಚ್ಚು ಯೂಸ್ ಆಗುವಂಥದ್ದು ಅಂತ ಹೇಳಿದ್ರೆ ನಮ್ಮ ಭುಜಗಳೇನೆ. ಸೊ ಹಾಗಾಗಿ ಈ ಭುಜದ ನೋವು ಸರ್ವೇ ಸಾಮಾನ್ಯ. ಇವರಲ್ಲಿ ಒಂದು ಮುಖ್ಯವಾದ ಕಂಪ್ಲೇಂಟ್ ಅಂತ ಹೇಳಿದ್ರೆ, ರಾತ್ರಿ ಮಲಗ್ಬೇಕಾದ್ರೆ ಜೀವ ಹಿಂಡು ಬಿಡುತ್ತೆ ಸರ್, ಏನೋ ಕ್ಯೂ ಹಾಕೊಂಡು ಪಕ್ಕ ಪಕ್ಕ ಅಂತ ಎಳಿತಾ ಇದೆಯೋ, ನನಗೆ ನಿದ್ದೆ ಮಾಡ್ಲಿಕ್ಕೆ ಬಿಡಲ್ಲ, ಒಂದು ಪೊಸಿಷನ್ ಟರ್ನ್ ಆಗ್ಬಿಡಲ್ಲ, ವಿಚಿತ್ರವಾದ ನೋವು. ಆಕ್ಚುಲಿ ಇಡೀ ರಾತ್ರಿ ನಾನು ಕಣ್ ಬಿಟ್ಕೊಂಡೇ ಇರ್ತೀನಿ, ಚೂರ್ ಮಗ್ಳು ಬಲ್ಸಿದ್ರು ಸಾಕು ಕರೆಂಟ್ ಹೊಡೆದಂಗ ಆಗುತ್ತೆ, ನನಗೆ ತಡ್ಕೊಳಕ್ ಆಗಲ್ಲ, ನೋವು ಎದ್ದು ಕೂತ್ಕೊಂಡ್ಬಿಡ್ತೀನಿ, ಅಂತ ನೋವು ನನಗೆ, ಏನಾದ್ರು ಮಾಡಿ ಸರಿ ಮಾಡಿ ಅನ್ನೋರು ಸುಮಾರು ಜನ ಇದ್ದಾರೆ. ಎಲ್ಲರಿಗೂ ಪ್ರಾಬ್ಲಮ್ ಒಂದೇ ಅಂತ ಹೇಳಿದ್ರೆ ನಿದ್ದೆದೇ ಪ್ರಾಬ್ಲಮ್ ಜಾಸ್ತಿ ಇದರಲ್ಲಿ. ಬಾಕಿ ಟೈಮ್ ಹೆಂಗೋ ಮ್ಯಾನೇಜ್ ಮಾಡ್ಬಿಡ್ತಾರೆ, ನಿದ್ದೆ ಮಾಡ್ದಲ್ಲಿದ್ರೆ ಹೆಂಗೆ ಮನುಷ್ಯ, ಈ ಒಂದು ಪ್ರಾಬ್ಲಮ್ ಕಾಮನ್ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ನಾವು ಈ ಫ್ರೋಸನ್ ಶೋಲ್ಡರ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ, ಮತ್ತು ಒಳ್ಳೆ ರೆಸ್ಟ್ ಕೂಡ ಹೇಗೆ, ನಾವು ಯಾವ ಪೊಸಿಷನ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಈ ಫ್ರೋಸನ್ ಶೋಲ್ಡರ್ ಇದ್ದವರು ಯಾವ ರೀತಿ ಮಲ್ಕೊಂಡ್ರೆ ಅವರ ಒಂದು ನೋವುನ ಒಂದು ಅಲಿವೇಟ್ ಮಾಡ್ಬೋದು, ಗುಣ ಮಾಡ್ಬೋದು ಅನ್ನೋದು ನೋಡೋಣ. ವೀಕ್ಷಕರೇ, ನಾನು ಮುಂಚೆನೆ ಹೇಳ್ದಂಗೆ ಈ ಫ್ರೋಸನ್ ಶೋಲ್ಡರ್ ಅನ್ನೋದು ಈ ಸಾಧಾರಣವಾಗಿ ಈ ವೇರಿಯಂಟಿಯರ್ ಆಗ್ತಾ ಇರುತ್ತೆ. ನಾರ್ಮಲ್ ನೋಡಿ, ಶುಗರ್ ಇದ್ದವ್ರಿಗೆ ಯಾಕೆ ಕಾಮನ್ ಜಾಸ್ತಿ ಅಂತ ಹೇಳಿದ್ರೆ, ಪ್ರತಿಯೊಂದು ಮಾಂಸಖಂಡಗಳು ಓಡಾಡ್ತಿರ್ತವೆ, ಕೆಲಸ ಮಾಡ್ತಾ ಇರ್ತೀವಿ, ನಡೀತಾ ಇರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ, ಒಳಗಡೆ ಉರಿಯೂತಗಳು ಆಗ್ತಾನೆ ಇರುತ್ತೆ, ಇನ್ಫ್ಲಮೇಷನ್ ನಡೀತಾನೆ ಇರುತ್ತೆ. ಈ ಡಯಾಬಿಟಿಸ್ ಇದ್ದವ್ರು ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಈ ಇಂಜುರಿ ಆಗಿದ್ದು ಮತ್ತೆ ಹೀಲ್ ಆಗ್ಬೇಕು. ಹೊರಗಡೆ ಹೆಂಗ್ ಗಾಯ ಹೀಲ್ ಆಗಲ್ವೋ ಅದೇ ರೀತಿ ಒಳಗಡೆ ಗಾಯಗಳು ಕೂಡ ಹೀಲ್ ಆಗ್ತಾ ಇರ್ಬೇಕು. ಈ ಡಯಾಬಿಟಿಸ್ ಇದ್ದವರಿಗೆ ಒಳಗಡೆ ಗಾಯ ಕೂಡ ಹೀಲ್ ಆಗೋದು ಸ್ವಲ್ಪ ಡಿಲೇ ಆಗ್ಬಿಟ್ಟಿರುತ್ತೆ. ಹಾಗಾಗ್ಬಿಟ್ಟು ಏನಾಗುತ್ತೆ ಅಂದ್ರೆ, ಇದು ಜಾಸ್ತಿ ಕ್ಯಾಪ್ಸುಲೈಟಿಸ್ ಆಗ್ಬಿಟ್ಟು, ಫೈಬ್ರೋಸಿಸ್ ಆಗ್ಬಿಟ್ಟು ಫ್ರೋಸನ್ ಶೋಲ್ಡರ್ ಅಂತ ಒಂಥರ ದುರ್ಮಾಂಸದ ತರ, ಒಂಥರ ಪಾಚಿ ತರ ಎಲ್ಲ ಬೆಳ್ಕೊಳಕ್ ಶುರು ಆಗ್ಬಿಡುತ್ತೆ ನಮ್ಮ ಮೂಳೆಗಳ ಮಧ್ಯ. ನಮ್ಮ ಈ ಮಸ್ಕ್ಯುಲೋ ಟೆಂಡನಸ್ ಕಫ್ ಅಂತ ಏನಿದೆ, ಈ ಶೋಲ್ಡರ್ ರೊಟೇಟರ್ ಕಫ್ ಅಂತ ನಾವು ಕರಿತೀವಿ, ಅದರಲ್ಲಿ ಉಂಟಾಗುವಂತ ಈ ಉರಿಯೂತದಿಂದನೇ ಈ ಒಂದು ಫ್ರೋಸನ್ ಶೋಲ್ಡರ್ ಉಂಟಾಗುವಂಥದ್ದು. ಅದಕ್ಕೆ ಒಂದು ಸ್ಟೇಜ್ಗಳಿದಾವೆ ಕೆಲವು. ನೋಡಿ, ಫಸ್ಟ್ ಸ್ಟೇಜ್ ಅಂತ ಹೇಳಿದ್ರೆ ಫ್ರೀಸಿಂಗ್ ಸ್ಟೇಜ್. ಅಲ್ಲಿ ಕೇವಲ ಪೇನ್ ಮಾತ್ರ ಇರುತ್ತೆ, ಮೂವ್ಮೆಂಟ್ ಸ್ವಲ್ಪ ರಿಸ್ಟ್ರಿಕ್ಟ್ ಆಗಿರುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರುತ್ತೆ, ಜಸ್ಟ್ ವೀಕ್ನೆಸ್ ಕಾಣಿಸ್ತಾ ಇರುತ್ತೆ ಅವರಿಗೆ ಮಾಂಸಖಂಡದಲ್ಲಿ, ಅದರಲ್ಲಿ ಇದರಲ್ಲಿ ಎತ್ತಕ್ಕೆ ಹೋದ್ರೆ ಆಗಲ್ಲ. ಮತ್ತೆ ಕೆಲವರು ಹೆಂಗೆ ಅಂತ ಹೇಳಿದ್ರೆ ಎತ್ತು ಬಿಡ್ತಾರೆ ಕಷ್ಟಪಟ್ಟು, ಇಳಿಸ್ಬೇಕು ಅಂತ ತಕ್ಷಣ ಪ್ರಾಣವಾದಂಗೆ ನೋವು ಬರ್ತಾ ಇರುತ್ತೆ, ಒಂಥರ ಕಿತ್ತಾಕ್ದಂಗೆ ನೋವು ಬರ್ತಾ ಇರುತ್ತೆ. ಸೊ ಇದಕ್ಕೂ ಕೂಡ ಒಂದು ಮುಖ್ಯ, ಇದು ಒಂದು ಫಸ್ಟ್ ಸ್ಟೇಜ್. ಇದು ಕಾರಣನೇ ಒಂದು ಫಸ್ಟ್ ಆಫ್ ಆಲ್ ಶುಗರ್ ಇರ್ಬೋದು, ಇಲ್ಲ ಯಾವ್ದಾದ್ರು ಇಂಜುರೀಸ್ ಇರ್ಬೋದು. ಎರಡನೇ ಒಂದು ಸ್ಟೇಜ್ ಅಂತ ಹೇಳಿದ್ರೆ ಫ್ರೋಸನ್ ಸ್ಟೇಜ್ ಅಂತ. ಈ ಫ್ರೋಸನ್ ಸ್ಟೇಜ್ ಅಲ್ಲಿ ಅಂಟ್ಕೊಂಡ್ಬಿಟ್ಟಿರುತ್ತೆ, ಜಾಸ್ತಿ ಎಚ್ಚರಿಕೆ ಆಗಲ್ಲ. ಕೆಲವರು 10 ಡಿಗ್ರಿ 20 ಡಿಗ್ರಿ ಸೈಡ್ ಇಂದ ಎತ್ತಿ ಅಂತ ಹೇಳಿದ್ರೆ ಕೈನ ಒಂದು 10 ಸೆಕೆಂಡ್ ಹಿಂಗ್ ಎತ್ತಾರೆ, ಒಂದು ಎತ್ಬಿಟ್ಟು ಇಡ್ತಾರೆ, ಆಗ್ತಾ ಇಲ್ಲ ಅಂತ ಇಳಿಸ್ಬಿಡ್ತಾರೆ. ಮುಂದ್ಗಡೆಯಿಂದ ಅಷ್ಟು ಪ್ರಾಬ್ಲಮ್ ಇಲ್ದಲ್ಲಿದ್ರು ಸೈಡ್ ಇಂದ ಎತ್ತೋದು ತುಂಬಾ ಕಷ್ಟ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಅಡೆಷನ್ಸ್ ಜಾಸ್ತಿ ಇರುತ್ತೆ, ಜಾಸ್ತಿ ಇನ್ಫ್ಲಮೇಷನ್ ಆಗಿರುತ್ತೆ, ಆ ದುರ್ಮಾಂಸ ಅಥವಾ ಪಾಚಿ ತರ ಕಟ್ಕೊಂಡು ನಾನು ಹೇಳಿದ್ನೋ ಅದು ಹೆಚ್ಚಾಗಿರುತ್ತೆ. ಮೂರನೇ ಸ್ಟೇಜ್ ಬಂದ್ರೆ ಅದು ರಿಲೀವಿಂಗ್ ಸ್ಟೇಜ್. ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಕೊಂಡು ಅದು ಇದು ಎಲ್ಲ ಮಾಡ್ಕೊಂಡ್ಬಿಟ್ಟು ಕೆಲವೊಂದು 10 ರಿಂದ 12 ವಾರ ಆದ ನಂತರ ನಿಧಾನವಾಗಿ ಈ ಒಂದು ವಾಪಸ್ಸು ಬರಕ್ ಸ್ಟಾರ್ಟ್ ಆಗುತ್ತೆ. ಕೆಲವ್ರಲ್ಲಿ ಹಂಗೆ ಉಳ್ಕೊಂಡ್ಬಿಡುತ್ತೆ, ಕೆಲವರು ವರ್ಷಗಟ್ಟಲೆಯಿಂದ ಹಂಗೆ ಫ್ರೋಸನ್ ಶೋಲ್ಡರ್ ಇರೋರು ಇದಾರೆ, ಇಲ್ಲ ಅಂತಲ್ಲ. ಆದ್ರೆ ಕೆಲವ್ರಲ್ಲಿ ಇದು ಸೆಲ್ಫ್ ಲಿಮಿಟಿಂಗ್. ಸೊ ಇಲ್ಲಿ ನಾವು ಮಾತ್ರೆಗಳ ಮೊರೆ ಹೋಗೋಕ್ಕಿಂತ ಸರಿಯಾದ ಒಂದು ಫಿಸಿಯೋಥೆರಪಿಸ್ಟ್ ನ ಕಂಡು, ಒಂದು ಫಿಸಿಕಲ್ ಥೆರಪಿಸ್ಟ್ ನ ಕಂಡು ಅದಕ್ಕೆ ಬೇಕಾಗಿರುವಂತ ಈ ಫಿಸಿಯೋಥೆರಪಿನ, ವ್ಯಾಯಾಮ ಚಿಕಿತ್ಸೆಯನ್ನ ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಇದರ ವ್ಯಾಯಾಮಗಳ ಬಗ್ಗೆ ಮುಂದೆ ಒಂದು ವಿಡಿಯೋದಲ್ಲಿ ನಾನು ಡೀಟೇಲ್ ಡಿಸ್ಕಸ್ ಮಾಡೋಣ ಅಂತೀನಿ. ಅದಕ್ಕಿಂತ ಮುಂಚೆ ಇವರಿಗೆ ಮಲಗಕ್ಕೆ ದೊಡ್ಡ ಪ್ರಾಬ್ಲಮ್.
ಈ ಮಲಗದ್ರಲ್ಲೇನೆ ಇರೋದು ಮೇಜರ್ ಪ್ರಾಬ್ಲಮ್ ಇರೋದೇ ಮಲಗದಲ್ಲಿ ಯಾವ ಪೊಸಿಷನ್ ಮಲ್ಕೋಬೇಕು, ಯಾವ ಪೊಸಿಷನ್ ಮಲ್ಕೋಬಾರ್ದು ಅಂತ ನೋಡಿ. ಫಸ್ಟ್ ಫೋರ್ಮೋಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಫ್ರೋಸನ್ ಶೋಲ್ಡರ್ ಇದ್ದವರು ಮಲಗುವಗಿಂತ ಮುಂಚೆ ಒಂದು 10ರಿಂದ 15 ನಿಮಿಷಗಳ ಕಾಲ ಈ ಹಾಟ್ ವಾಟರ್ ಬ್ಯಾಗ್ ನಲ್ಲೋ ಅಥವಾ ಬಿಸಿ ಬಟ್ಟೆನ ಬಿಸಿನೀರಲ್ಲಿ ಅದ್ಬಿಟ್ಟು ಚೆನ್ನಾಗಿ ಹಿಂಡ್ಬಿಟ್ಟು ಅದಕ್ಕೆ ಹಾಟ್ ಕಾಂಪ್ರೆಸ್ ತಗೊಳ್ಳೋದು ಬಹಳ ಉತ್ತಮ. ಮಲಗೋಕ್ಕಿಂತ ಮುಂಚೆ ಒಂದ್ಸಲ ಆ ಜಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಇದ್ರೆ ಆ ಜಾಗ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರುತ್ತೆ. ಅದಾದ ನಂತರ ಅವ್ರು ಮಾಡ್ಕೊಳ್ಳೋದು ಉತ್ತಮ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಬಲಗೈನಲ್ಲಿ ಆಗಿದ್ರೆ ನೀವು ಬಲಭಾಗಕ್ಕೆ ಹೊರಳಿ ಮಲ್ಕೊಳ್ಳುವಂತ ಅಭ್ಯಾಸ ಇಟ್ಕೋಬೇಡಿ. ನೀವು ಆಪೋಸಿಟ್ ಸೈಡ್ ಅಲ್ಲಿ ಮಲ್ಕೊಳ್ಳಿ. ನೀವು ಎಡಗೈಡೆ ನೋವಿದ್ರೆ ಬಲ ಮಗ್ಗಲಲ್ಲಿ ಮಲ್ಕೊಳಕ್ ಟ್ರೈ ಮಾಡಿ. ಅದು ಒನ್ ಆಫ್ ದ ಬೆಸ್ಟ್ ರೀಸನ್. ಜೊತೆಗೆ ನೀವು ಒಂದು 2 ದಿಂಬುಗಳನ್ನ ನೀವು ನಿಮ್ಮ ಎದೆಯ ಪಕ್ಕದಲ್ಲಿ ಇಟ್ಕೊಂಡು ಆ ದಿಂಬುಗಳ ಮೇಲೆ ನಿಮ್ಮ ಕೈನ ಇಟ್ಟು ರೆಸ್ಟ್ ಮಾಡ್ಕೊಂಡು ಮಲಗೋದ್ರಿಂದ ಆ ಜಾಯಿಂಟ್ ಸ್ವಲ್ಪ ಎಲಿವೇಟ್ ಆಗಬೇಕು. ಕೆಳಗೆ ಬಿಟ್ಟಷ್ಟು ಕೂಡ ಎಳ್ತ ಜಾಸ್ತಿ ಆಗುತ್ತೆ, ಅದೇ ಮೇಲಿದ್ದಷ್ಟು ಕೂಡ ಎಳ್ತ ಸ್ವಲ್ಪ ಕಡಿಮೆ ಆಗುತ್ತೆ. ಒಂದು 20ರಿಂದ 30 ಡಿಗ್ರಿಯಷ್ಟು ಮೇಲಿದ್ರೆ ಆ ಜಾಗಕ್ಕೆ ರೆಸ್ಟ್ ಸಿಕ್ದಂಗೆ ಆಗುತ್ತೆ. ಆವಾಗ ನಿಮಗೆ ನಿದ್ದೆ ಬರುತ್ತೆ. ಈ ನಿದ್ದೆಯಿಂದ ಪದೇ ಪದೇ ಎಚ್ಚರ ಆಗ್ತಿದ್ರು ಕೂಡ ಮತ್ತೆ ಅದೇ ಪೊಸಿಷನ್ ಬಂದ್ಬಿಟ್ಟು ಮಲ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಸಿಗುತ್ತೆ. ಇನ್ನು ಕೆಲವರಿಗೆ ಪಕ್ಕದಲ್ಲಿ ಮಲಗಿದ್ರೆ ನಂಗೆ ನಿದ್ದೆನೆ ಬರಲ್ಲ ಸರ್, ನಾನು ಹೆಂಗಿದ್ರು ಬೆನ್ ಮೇಲೆ ಮಲಗ ಅಭ್ಯಾಸ ಅನ್ನೋರಿಗೆ, ಈಗ ಬಲಗೈಯಲ್ಲಿ ಆಗಿದ್ರೆ ನಿಮ್ಗೆ ಈ ಫ್ರೋಸನ್ ಶೋಲ್ಡರ್, ಈ ಬಲ ಎದೆ ಮೇಲೆ ಇಟ್ಕೊಂಡ್ಬಿಟ್ಟು ಈ ಕಂಕಣ ಅದ್ರ ಮೇಲೆ ಹಾಕ್ಬಿಟ್ಟು ಮಲಗೋದು ಬಹಳ ಉತ್ತಮ. ಸ್ವಲ್ಪ ದಪ್ಪ ದಿಂಬು, ಸ್ವಲ್ಪ ಉದ್ದ ಇರಲಿ ದಿಂಬು, ಈ ದಿವಾನ್ ಕಾಟನ್ ದಿಂಬು ಬರುತ್ತಲ್ಲ ಆ ತರ ದಿಂಬನ ನೀವು ಎದೆ ಮೇಲೆ ಇಟ್ಕೊಂಡು ಅದ್ರ ಮೇಲೆ ನಿಮ್ಮ ಕೈನ ಇಟ್ಕೊಂಡು ಮಲ್ಕೊಂಡ್ರೆ ನಿದ್ದೆ ಸಾರಾಗವಾಗಿ ಬರುತ್ತೆ. ನಿಮ್ಗೆ ಬೇರೆ ಆಗದೇ ನನ್ಗೆ ಯಾವ ಎಫೆಕ್ಟೆಡ್ ಪಾರ್ಟ್ ಇದೆಯೋ ಅಲ್ಲೇ ಮಲ್ಕೋಬೇಕು ಅಂತ ಇಂಥ ಪಕ್ಷದಲ್ಲಿ ಏನಂತ ಹೇಳಿದ್ರೆ, ಅದು ಆಕ್ಚುಲಿ ಅಡ್ವೈಸ್ ಮಾಡೋಣ ನಾವು. ಹಂಗ್ ಮಲ್ಕೊಳ್ಳೇಬೇಕು ಅಂತ ಇದ್ದ ಪಕ್ಷದಲ್ಲಿ ನಿಮ್ಮ ತಲೆಯನ್ನ ಸಾಧ್ಯವಾದಷ್ಟು ಎಲಿವೇಟ್ ಮಾಡಿ. ತಲೆಯನ್ನು ಸಾಧ್ಯವಾದಷ್ಟು ಎಲಿವೇಟ್ ಮಾಡಿದ ನಂತರ ನಿಮ್ಮ ಬೆನ್ನಿನ ಹಿಂಭಾಗದಲ್ಲಿ 2 ದಿಂಬನ್ನ ಇಟ್ಕೊಂಡು ಮಲ್ಕೊಳ್ಳೋದು ಬಹಳ ಉತ್ತಮ. ಯಾಕಂದ್ರೆ ನೀವು ಕಂಪ್ಲೀಟ್ಲಿ ನಿಮ್ಮ ಬಾಡಿ ವೆಯ್ಟ್ ನ ನಿಮ್ಮ ಎಫೆಕ್ಟೆಡ್ ಜಾಯಿಂಟ್ ಮೇಲೆ ಬಿಟ್ರೆ ಆ ಪ್ರಾಬ್ಲಮ್ ಇನ್ನೂ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಸಾಧಾರಣವಾಗಿ ನೀವು ಒಂದು ಗೋಡೆಗೋ ಅಥವಾ ಹಿಂದ್ಗಡೆ 2 ದಿಂಬು ಇಟ್ಬಿಟ್ಟು ಆ ದಿಂಬಿಗೆ ಹೊರ್ಕೊಂಡು ಆ ಸೈಡ್ ನಲ್ಲಿ ಮಲ್ಕೊಳ್ಳೋದು ಉತ್ತಮ. ಇನ್ನು ಕೆಲವರಿಗೆ ಅಂಗಾತ ಮಲ್ಕೊಳ್ಳುವಂತ ಇದಿದೆ, ಅಂಗಾತ ಮಕ್ಕಡೆ ಮಲ್ಕೊಳ್ಳೋದು ಅಂತ ಹೇಳ್ತೀವಿ ನಾವು, ಹೊಟ್ಟೆ ಮೇಲೆ ಮಲ್ಕೊಳ್ಳುವಂತ ಅಭ್ಯಾಸ ಇರುತ್ತೆ. ಸೊ ಅಂತವ್ರಿಗೆ ಕೂಡ ಒಂದು ಟೆಕ್ನಿಕ್ ಏನಂತ ಹೇಳಿದ್ರೆ, ಎದೆಯ ಕೆಳಗಡೆ ಒಂದು 2 ದಿಂಬನ ಇಟ್ಬಿಟ್ಟು ತಲೆಯ ಕೆಳಗಡೆ 2 ದಿಂಬನ ಇಟ್ಬಿಟ್ಟು ಸ್ವಲ್ಪ ಎಲಿವೇಟ್ ಮಾಡ್ಬಿಟ್ಟು ಒಂದು ಈ ಭುಜಂಗಾಸನ ಸ್ಟೈಲ್ ಇದೆಯಲ್ಲ ಆ ಸ್ಟೈಲ್ ಮಲಗ್ಬಿಟ್ಟು ಅಫೆಕ್ಟೆಡ್ ಜಾಯಿಂಟ್ ನ ಸೈಡ್ಗೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು 2 ದಿಂಬನ ಅದ್ರ ಕೆಳಗಡೆ ಒಂದು 2 ದಿಂಬನ ಇಟ್ಕೊಂಡು ಮಲಗೋದ್ರಿಂದ ನಿಮಗೆ ಒಳ್ಳೆಯ ನಿದ್ದೆ ಬರುತ್ತೆ. ಸೊ ಹಾಗಾಗಿ ಈ ಒಂದು ಟೆಕ್ನಿಕ್ ನ ಸರಿಯಾಗಿ ಫಾಲೋ ಮಾಡಿ. ಸಾಧ್ಯವಾದ್ರಿಂದ ರಿವೈಂಡ್ ಮಾಡಿ ಮತ್ತೆ ನೋಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈ ಒಂದು ಕೈನ ರೆಸ್ಟ್ ಕೊಟ್ಟು ನೀವು ಮಲ್ಕೊಳ್ತೀರಲ್ಲ ಅದು ಬಹಳ ಮುಖ್ಯ. ಆ ಜಾಗ ರೆಸ್ಟ್ ಕೊಡ್ಬೇಕು. ಯಾಕಂದ್ರೆ ಅನುಭವಿಸೋರಿಗೆ ಗೊತ್ತಿರುತ್ತೆ, ರಾತ್ರಿ ಮಲ್ಗಕ್ಕೆ ನಿದ್ದೆನೆ ಬರ್ತಾ ಇರಲ್ಲ. ಸ್ವಲ್ಪ ಏನಾದ್ರು ವೇರಿಯೇಷನ್ಸ್ ಕೂಡಲೇ ಸಡನ್ ಎದ್ದು ಕೂತ್ಕೊಂಡ್ಬಿಡ್ತಾರೆ, ನಿದ್ದೆನೆ ಬರಲ್ಲ, ಇಡೀ ರಾತ್ರಿ ಎದ್ದೇ ಇರ್ತಾರೆ. ಸೊ ಈ ತರ ಎಲ್ಲ ಆಗ್ಬಾರ್ದು ಅಂತ ಹೇಳಿದ್ರೆ ಈ ತರ ಒಂದು ಟೆಕ್ನಿಕ್ ನ ಫಾಲೋ ಮಾಡಿ. ಜೊತೆಗೆ ಒಳ್ಳೆಯ ಫಿಸಿಯೋಥೆರಪಿಸ್ಟ್ ನ ಕಂಡು ನೀವು ಅಲ್ಟ್ರಾಸೌಂಡ್, IFT ಅಥವಾ ಆಯುರ್ವೇದಿಕ್ ಚಿಕಿತ್ಸೆಗಳಾದ ಈಗ ಮಸಾಜ್ಗಳು ಇರ್ತವೆ, ಕೆಲವು ಅದಕ್ಕೆ ಸ್ವೇದನಗಳು, ಈ ತರ ಚಿಕಿತ್ಸೆಗಳು, ಸ್ಟೀಮ್ ಕೊಡುವಂತ ಚಿಕಿತ್ಸೆಗಳು, ಈ ತರ ಎಲ್ಲ ತಗೊಂಡ್ಬಿಟ್ಟು ಎಕ್ಸರ್ಸೈಸ್ ಮಾಡಿ ನೋಡಿ. ಕೇವಲ ಮಾತ್ರೆಗಳು ನುಂಗ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಈ ಫ್ರೋಸನ್ ಶೋಲ್ಡರ್ ಇದಾಗಲ್ಲ, ಸಾಲ್ವ್ ಆಗಲ್ಲ. ಹಾಗಾಗಿ ಎಕ್ಸರ್ಸೈಸ್ ಬಹಳ ಮುಖ್ಯ. ಅದರಲ್ಲಿ ನಾವು ವಾಲ್ ರೈಸಿಂಗ್ ಅಂತ ಹೇಳ್ತೀವಿ, ಒಂದು ಕೋಲ್ನ ಇಸ್ಕೊಂಡು ಎಕ್ಸರ್ಸೈಸ್ ಮಾಡೋದು ಇರ್ಬೋದು, ಲೈಟ್ ಆಗಿ ಸ್ಟ್ರಗ್ಗಿಂಗ್ ಮೂವ್ಮೆಂಟ್ಸ್, ಶೋಲ್ಡರ್ ಮೂವ್ಮೆಂಟ್ಸ್, ಇದ್ರ ಸ್ವಲ್ಪ ಹೀಟ್ ಕೊಟ್ಬಿಟ್ಟು ಯಾವ್ದಾದ್ರು ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಎಕ್ಸರ್ಸೈಸ್ ನ ರೆಗ್ಯುಲರ್ ಆಗಿ ಮಾಡ್ತಾ ಬನ್ನಿ. ತುಂಬಾ ಇನ್ಆಕ್ಟಿವ್ ಆಗಿ ಬಿಟ್ಕೊಂಡ್ಬಿಟ್ರೆ, ಅದೇ ಜಾಗದಲ್ಲಿ ಇಟ್ಬಿಟ್ರೆ ಈ ಫ್ರೋಸನ್ ಶೋಲ್ಡರ್ ಇನ್ನೂ ಅಗ್ರಿವೇಟ್ ಆಗುತ್ತೆ. ಆದಷ್ಟು ಯಾವಾಗ ನಿಮಗೆ ಟೈಮ್ ಸಿಗುತ್ತೋ ಅವಾಗೆಲ್ಲ ಆ ಜಾಗಕ್ಕೆ ಆದಷ್ಟು ಮೂವ್ಮೆಂಟ್ಸ್ ಕೊಡ್ತಾ ಇರಿ. ಆ ಮೂವ್ಮೆಂಟ್ಸ್ ಕೊಡ್ತಾ ಇದ್ದಾಗ ಏನಾಗ್ತಂದ್ರೆ ಈ ಫ್ರೋಸನ್ ಶೋಲ್ಡರ್ ಸಿಂಪ್ಟಮ್ಸ್ ಕಂಪ್ಲೀಟ್ ಆಗಿ ಅಲಿವೇಟ್ ಆಗುತ್ತೆ. ಅದ್ರ ಯಾವ ರೀತಿಯ ಒಂದು ಸಂಶಯನೂ ಇಲ್ಲ. ಹಾಗಾಗಿ ಫ್ರೋಸನ್ ಶೋಲ್ಡರ್ ಇದನ್ನೆಲ್ಲ ತಿಳ್ಕೊಂಡು ಮಾಡಿ. ಇದೇ ರೀತಿ ಇದರ ಒಂದು ಎಕ್ಸರ್ಸೈಸ್ ನೊಂದಿಗೆ ಮತ್ತು ಕೆಲವು ಬೇರೆ ಟಿಪ್ಸ್ ನೊಂದಿಗೆ ಈ ಫ್ರೋಸನ್ ಶೋಲ್ಡರ್ ನ ಹೇಗೆ ನಾವು ನಿವಾರಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.